ನಮಸ್ತೆ ಎಲ್ರಿಗೂ. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಹಾರ್ಟ್ ಲೈನ್ ಮೇಲೇನೆ ನಿಮಗೆ ಒಂದು ಮೇಂಜಲ್ ಲೈನ್ ಥರ ಬಂದಿರುತ್ತೆ. ಅದು ಯಾವ ಥರ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಇದು ಹಾರ್ಟ್ ಲೈನು, ಅದರ ಮೇಲೆ ಇನ್ನೊಂದು ಲೈನ್ ಬಂದಿರುತ್ತೆ. ಈ ರೀತಿ ಬಂದಿತ್ತು ಅಂದರೆ ಅವಳು ಭಾಳಷ್ಟು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಯಾವಾಗಲೂ ಬೇಡದೇ ಇರೋ ಯೋಚನೆಗಳೇ ಅವ್ರಿಗೆ ಜಾಸ್ತಿ ಬರ್ತಾ ಇರ್ತವೆ ಅಂತ ಹೇಳ್ತೀವಿ. ಕೆಲವರು ಅಡ್ಡದಿಡ್ಡ ಪ್ರಶ್ನೆ ಕೇಳ್ತಾರಲ್ವ, ನೀವು ನೋಡಿರ್ತೀರ. ನಾವು ಹೆಂಗೆ ಸತ್ತೋಗ್ತೀವಿ ಅಥವಾ ಸತ್ತೋದ್ಮೇಲೆ ಏನಾಗ್ತೀವಿ, ಅಥವಾ ನಾವು ಬದುಕಬೇಕು ಅಂದರೆ ಈ ಥರ ದುಡಿಬೇಕು ಅಂದ್ರೆ ಯಾಕೆ ದುಡಿಬೇಕು, ಈ ಥರದ್ದೆಲ್ಲ ಅನ್ವಾಂಟೆಡ್ ಕ್ವಶನ್ಸ್ನೇ ಅವರು ಕೇಳ್ತಾ ಇರ್ತಾರೆ ಅಂತ ಹೇಳ್ತೀವಿ. ಈ ಥರದಲ್ಲಿದ್ದಾಗ ಈ ಲೈನ್ ಅವ್ರಿಗೆ ಇರುತ್ತೆ ಅಂತ ಹೇಳ್ತೀವಿ. ಅರ್ಧಂಬರ್ಧ ಇರುತ್ತೆ, ಕೆಲವ್ರಿಗೆ ಪೂರ್ತಿ ಇರುತ್ತೆ. ಈ ರೀತಿ ಲೈನ್ ಬಂದಿತ್ತು ಅಂದರೆ ಭಾಳಷ್ಟು ಕಷ್ಟ. ಸ್ವಲ್ಪ ಇವ್ರನ್ನ ಅದರಿಂದ ಆಚೆ ತರೋದು ತುಂಬ ಕಷ್ಟ. ಅಂತೂ ಮೀರಿ ನಿಮಗೂ ಯಾರಾದರೂ ಆ ಥರ ಲೈನ್ ಇತ್ತು ಅಂತಂದರೆ ನೀವು ನಿಮ್ಮ ಮಗು ಇರ್ಬೋದು ಅಥವಾ ನಿಮ್ಮ ಬ್ರದರ್ ಇರ್ಬೋದು, ಆ ಥರದಲ್ಲಿ ಯಾರಾದರೂ ಇತ್ತು ಅಂದರೆ ಅವ್ರನ್ನ ದಯವಿಟ್ಟು ಕೆಲವೊಮ್ಮೆ ಒಂದು ಸಾರಿ ಆದ್ರೂ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣುಗಳನ್ನ ಕೊಟ್ಟು ಬರೋದು ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸಾರಿ ಅವರು ಮೆಂಟಲ್ ಹಾಸ್ಪಿಟಲ್ಗಳಿಗೆ ಹೋಗಿ ಬಂತು ಅಂದರೆ ಇದರ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಮಾಡಿ ನೋಡಿ, ಪರಿಹಾರ ತುಂಬ ಚಿಕ್ಕದು, ಮಾಡ್ಕೊಳ್ಳೋದು ಒಳ್ಳೆಯದು.